ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸರ್, ನನ್ನ ಕರೆಸೋ ಎಲ್ಲ ಸೆಲೆಬ್ರಿಟೀಸು ಇಂಡಸ್ಟ್ರಿಯಲಿಸ್ಟು ಕೊಡೋ ಅಮೌಂಟಲ್ಲಿ ಬಾರ್ಗಿನ್ ಮಾಡೇ ಕೊಡ್ತಾರೆ. ಬಟ್ ನೀವು ಮಾಡಲಿಲ್ಲ. ಮೈ ಐ ನೋ ದ ರೀಸನ್? ನನಗೆ ಬಾರ್ಗೇನ್ ಮಾಡೋದಾಗಲಿ ಪ್ರೈಸ್ ಕೇಳೋದಾಗಲಿ ಅಭ್ಯಾಸ ಇಲ್ಲ. ಅದು ಅಲ್ಲದೆ ಇದೆಲ್ಲ ನನ್ನ ಹೆಂಡತಿ ಇಷ್ಟಪಟ್ಟಿರೋದು. ಸೊ ದರ್ ಇಸ್ ನೋ ಕ್ವೆಶ್ಚನ್ ಆಫ್ ಬಾರ್ಗೇನ್. ಇನ್ಫ್ಯಾಕ್ಟ್ ಇನ್ನೂ ಒಂದು ಡಿಜಿಟ್ ಆ್ಯಡ್ ಆದರೂ ಐ ಡೋಂಟ್ ಮೈಂಡ್, ಐ ಡೋಂಟ್ ಕೇರ್. ಒಟ್ಟಿನಲ್ಲಿ ನನ್ನ ಹೆಂಡತಿ ಖುಷಿ ಆಗಬೇಕಷ್ಟೆ. ನಮ್ಮ ಲೀಲಾ ಖುಷಿಗೋಸ್ಕರ ನನ್ನ ಭಾಗ ಏನು ಬೇಕಾದರೂ ಮಾಡ್ತಾನೆ ಅನ್ನೋಕ್ಕೆ ಇದೊಂದು ಉದಾಹರಣೆ ಸಾಕು ನೋಡಮ್ಮ. ಹೌದು ಮೇಡಮ್. ಏಜಸ್ ಸರ್ನ ಪಡೆಯೋಕ್ಕೆ ಲೀಲಾ ಮೇಡಮ್ ಪುಣ್ಯ ಮಾಡಿದರು, ಲೀಲಾ ಮೇಡಮ್ ಪಡೆಯೋಕ್ಕೆ ನೀವು ಪುಣ್ಯ ಮಾಡಿದ್ರು. ಹೇಳೋದು ಕಷ್ಟ. ಆಕ್ಚುಲಿ ಇವ್ರ ಜೋಡಿನ ನೋಡಿ ಕಣ್ ತುಂಬಿಕೊಳ್ಳೋದಕ್ಕೆ ನಾವು ಪುಣ್ಯ ಮಾಡಿದ್ದೀವಿ. ಸರಿಯಾಗಿ ಹೇಳಿದೆ ಮಹಾಲಕ್ಷ್ಮಿ. ಲಕ್ಷ್ಮಿ, ಯಾರು ಬಂದಿದ್ದಾರೆ ನೋಡು. ಬೇಡ ಬೇಡ, ನೀವು ಯಾರು ಹೋಗೋದು ಬೇಡ, ನಾನೇ ಹೋಗಿ ನೋಡ್ತೀನಿ. ಅಜ್ಜಿ, ನೀವು ಯಾಕೆ ಸುಮ್ಮನೆ ಓಡಾಡ್ತೀರಾ? ಮೊದಲೇ ನಿಮಗೆ ಮಂಡಿ ನೋವು. ನನಗೆ ಯಾವ ನೋವು ಇಲ್ಲ. ನಾನು ಯಾಕೆ ಹೋಗಬಾರ್ದು? ನೀವು ಯಾರು ಬರಬೇಡಿ, ನಾ ಹೋಗಿ ನೋಡ್ತೀನಿ, ಸುಮ್ಮನಿರಿ. ಎಲ್ಲರೂ ಬೇಕಾಗಿರೋದನ್ನ ಸೆಲೆಕ್ಟ್ ಮಾಡಾಯ್ತಲ್ಲ, ಅಥವಾ ಇನ್ನೇನಾರ ಬೇಕಾಗಿದೆಯಾ? ಇಷ್ಟೇ ಸಾಕು ರೀ, ಇದೇ ಜಾಸ್ತಿ ಆಯ್ತು. ಓಕೆ. ಅತ್ತೆ ಪ್ರೀತಿಯಿಂದ ಕೊಡಿಸ್ತಿದ್ದಾರೆ, ಸಾಕು ಅಂತ ಅನ್ಸ್ಲೇಬಾರ್ದು. ನೀನೇನಮ್ಮ? ಹೌದು ಮ್ಯಾಮ್, ಇನ್ವಾಯ್ಸ್ ತರಕ್ಕೆ ಹೋಗಿದ್ದೆ. ನಾನು ಯಾರೋ ಅಂದ್ಕೊಂಡ್ಬಿಟ್ಟಿದೆ. ಸೀದಾ ಒಳಗೆ ಬರೋದಲ್ವಾ? ಬೇರೆಯವ್ರ ಮನೆ ಆಗಿದ್ರೆ ಹಾಗೆ ಮಾಡ್ಬೋದಿತ್ತು ಮ್ಯಾಮ್, ಬಟ್ ಏಜಸ್ ಸರ್ ಮನೆ ಅಲ್ಲ, ಸೊ ಹಾಗಾಗಿ ಇಲ್ಲೇ ವೆಯ್ಟ್ ಮಾಡ್ದೆ. ಸರಿ, ಒಳಗೆ ಬಾ. ಅವಳೇ ಬಂದ್ಲೇನೋ ಅನ್ಕೊಂಡ್ಬಿಟ್ಟಿದ್ದೆ. ಭಗವಂತ, ನೀನೇ ಮನೇನ ಕಾಪಾಡ್ಬೇಕಪ್ಪ. ಹೌದಾ ಅಜ್ಜಿ, ನಿಜವಾಗ್ಲೂ ಗಾಬರಿ ಆಗಿದ್ರಾ? ಹೌದು ಅಕ್ಕ, ನನ್ನ ಕೆಲಸನೇ ಅಜ್ಜಿನ ಫಾಲೋ ಮಾಡೋದಲ್ವಾ. ನಾನಂತೂ ಅವ್ರ ಹಿಂದೆನೇ ಇರ್ತೀನಿ. ಅವಾಗಲೇ ನಾನು ನೋಡಿದ್ದು. ವೆರಿ ಗುಡ್, ವೆರಿ ಗುಡ್. ನಾ ಹೇಳಿದ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ತಾ ಇದೆಯಾ? ಹೀಗೆ ಕಂಟಿನ್ಯೂ ಮಾಡು. ಅಜ್ಜಿ ಯಾಕಿಷ್ಟು ಟೆನ್ಷನಲ್ಲಿದ್ದಾರೆ? ಅವ್ರಿಗೆ ಆ ಟೆನ್ಷನ್ ಕೊಡ್ತಿರೋರು ಯಾರು ಅಂತ ನಮಗೆ ಗೊತ್ತಾದರೆ ನಮ್ಮ ಕೆಲಸ ಸುಲಭ ಆಗುತ್ತೆ. ಹ್ಞೂ ಅಕ್ಕ, ನೀವೇನು ಟೆನ್ಷನ್ ಆಗಬೇಡಿ. ನಾನಿದ್ದೀನಲ್ಲ, ಅವ್ರು ಯಾರು ಅಂತ ಕಂಡು ಹಿಡಿತೀನಿ. ಅವರು ಅಷ್ಟೇ, ಸಿಕ್ಕೇ ಸಿಗ್ತಾರೆ. ಅಲ್ಲಿವರೆಗೂ ಬಿಡಲ್ಲ ನಾನು. ಸಿಗ್ಬೇಕಾದವರು ನಿನಗೆ ಸಿಗ್ಲಿ, ಆದರೆ ಇಲ್ಲಿಂದ ಕಳಿಸ್ಬೇಕಾದವ್ರನ್ನ ನಾನು ಕಳಿಸ್ತೀನಿ. ರೀ, ನಾವು ಇವಾಗ ಆಕ್ಚುಲಿ ಎಲ್ಲಿ ಹೋಗ್ತಾ ಇದೀವಿ ಅಂತ ಕೇಳೋದು ಬಿಟ್ಟು ಏನು ಬೇಕಾದ್ರೂ ಕೇಳೋದು ಹೇಳಿ. ನೀವು ಈ ಥರ ಮಾಡಿದ್ರೆ ನನ್ನ ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗಲ್ಲ. ಎಲ್ಲಿ ಕರ್ಕೊಂಡು ಹೋಗ್ತೀರಾ ಅಂತ ಹೇಳಿ. ಕೇಳಬೇಡ ಅಂದ್ರೂ ಕೇಳ್ಬಿಟ್ಯಾ? ನೋಡು, ಹೋಗ್ತಿರೋ ಕೆಲಸ ಏನಾರ ಆಗದೆ ಇರಲಿ, ಅವಾಗ ನೋಡಿ ಏನು ಮಾಡ್ತೀನಿ ಅಂತ.
ಸಾಹೇಬ್ರು ಇದನ್ನೆಲ್ಲ ನಂಬಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದ್ರು? ಕೆಲವೊಂದು ಸಲ ಕೆಲವೊಂದು ಕೆಲಸಗಳಿಗೆ ನಂಬಿಕೆ ಇಲ್ಲ ಅಂದ್ರೆ ನಂಬಬೇಕಾಗತ್ತೆ, ಪರಿಸ್ಥಿತಿ ಹಾಗೆ ಮಾಡ್ಬಿಡುತ್ತೆ. ನನ್ಗೆ ಅದೆಲ್ಲ ಗೊತ್ತಿಲ್ಲ. ಎಲ್ಲಿಗೆ 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 ಅಂತ ಹೇಳಿ, ಇಲ್ಲ ಅಂದ್ರೆ ನಾನು ಹತ್ರ ಬರಲ್ಲ. ಓಕೆ ಹೇಳಿ, ನಾವಿಬ್ಬರು ಹೊರಗೆ ಹೋಗ್ತಾ ಇದ್ದೀವಿ. ನಾನು ನಿನ್ನ ಜೊತೆ ಫುಟ್ಪಾತಲ್ಲಿ ಪಾನಿಪುರಿ ತಿಂತೀನಿ, ಐಸ್ ಕ್ರೀಮ್ ತಿಂತೀನಿ, ಕೈ ಇಟ್ಕೊಂಡು ಓಡಾಡ್ತೀನಿ. ಓಕೆನಾ? ನಿಜವಾಗ್ಲೂ ನನಗೆ ನಂಬಕ್ಕೆ ಆಗ್ತಿಲ್ಲ. ಎಲ್ಲಿ ಒಂದ್ಸಲ ಗಿಲ್ಲಿ ರೀ, ನಾನು ನಿಮ್ ಹೆಂಡ್ತೀರಿ. ಯಾವುದೇ ರೀತಿಲಿ ನಿಮಗೆ ಹರ್ಟ್ ಆಗಬಾರ್ದು, ಅದಕ್ಕೆ. ಅಬ್ಬಬ್ಬಬ್ಬಾ, ನೀವು ಪುಟ್ಟ ಮಗು ಆಗಿದ್ರೆ ನಿಮ್ ಕೆನ್ನೆನ ಹಿಂಡಿ ಎಷ್ಟು ಕ್ಯೂಟಾಗಿ ಹೇಳಿದ್ರಿ ಅಂತ ಹೇಳ್ತಿದ್ದೆ. ಅಷ್ಟು ಕ್ಯೂಟಾಗಿ ಹೇಳಿದ್ರಿ. ಬನ್ನಿ ಬನ್ನಿ, ಟೈಮ್ ಆಗುತ್ತೆ, ಹೋಗೋಣ. ಅಬ್ಬಾ ದೇವ್ರೆ, ಪ್ಲೀಸ್ ಈ ಸತಿ ಆದ್ರೂ ಯಾವ ವಿಘ್ನನೂ ಇಲ್ಲದೆ ನಾವಿಬ್ರು ಆರಾಮಾಗಿ ಹೋಗಿ ಆರಾಮಾಗಿ ಬರೋ ಹಾಗೆ ಮಾಡಪ್ಪ. ಬನ್ನಿ ಹೋಗೋಣ. ರಾಮ್, ಇಬ್ರು ಎಲ್ಲಿಗೆ ಹೋಗ್ತಿದ್ದೀರಾ? ನೋಡಿದ್ರಾ, ಅಜ್ಜಿನೂ ನಂತರನೇ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳಿದ್ರು. ಯಥಾ ಅತ್ತೆ ತಥಾ ಸೊಸೆ. ಮಾ, ಲೀಲಾಗೆ ಚಾಟ್ಸ್ ತಿನ್ನೋ ಆಸೆ, ಅದಕ್ಕೆ ಹೊರಗೆ ಹೋಗ್ತಾ ಇದ್ದೀನಿ. ಏನು ಬೇಕಾಗಿಲ್ಲ, ಬೇಕಾದ್ರೆ ಆ ಚಾಟ್ ಅಂಗಡಿನವನ್ನೇ ಮನೆ ಕರ್ಸು. ಅಜ್ಜಿ ಏನ್ ಹೇಳ್ತಿದ್ದೀರಾ? ಏನ್ ಹೇಳ್ತಿದ್ದೀರಾ ಅಂದ್ರೆ ಕನ್ನಡ ಬರಲ್ವಾ? ಇವತ್ತು ನೀವಿಬ್ರು ಹೊರಗಡೆ ಎಲ್ಲೂ ಹೋಗ್ಬಾರ್ದು, ಮನೇಲೇ ಇರ್ಬೇಕು. ಅದೇನೇ ಆಗ್ಬೇಕಾದ್ರೂ ಮನೇಲೇ ಆಗ್ಬೇಕು, ಗೊತ್ತಾಯ್ತಾ? ಅಮ್ಮ, ಇದ್ದಕ್ಕಿದ್ದಾಗೆ ಯಾಕೆ ಹೀಗೆ ಹೇಳ್ತಿದ್ಯಾ? ಏನಾಯ್ತು? ರಾಮ್, ಅಮ್ಮ ಹೇಳೋದ್ ಕೇಳ್ತೀಯೋ ಇಲ್ವೋ? ಹೊರಗಡೆ ಹೋಗ್ ಕೂಡ್ದು ಅಂದ್ರೆ ಹೋಗ್ ಕೂಡ್ದು, ಬಾಯಿ ಮುಚ್ಕೊಂಡು ಇಬ್ರು ಒಳಗ್ ಹೋಗಿ. ಇಲ್ಲ, ಅಮ್ಮಂಗೆ ಇಷ್ಟ ಇಲ್ದಿರೋ ಕೆಲಸ ನಾನು ಯಾವತ್ತೂ ಮಾಡಲ್ಲ. ಐ ಆಮ್ ಸಾರಿ. ನೀನ್ ಯಾಕೆ ನೀವು ಇಲ್ಲ ನಿಂತಿದ್ಯಾ? ಹೋಗು ಒಳಗೆ. ಮಗ ಸೊಸೆ ಒಂದಾಗಬೇಕು ಅಂತ ಕಂಡು ದೇವ್ರಿಗೆಲ್ಲ ಕೈ ಮುಗ್ದೆ, ಇಲ್ದಿರೋ ಹರಕೆನೆಲ್ಲ ಹೊತ್ಕೊಂಡೆ. ಆದ್ರೆ ಈಗ ಮಗ ಸೊಸೆ ಒಂದಾಗುವ ಕಾಲದಲ್ಲಿ ನಾನೇ ಕೈಯಾರ ನನ್ನ ಮಗ ಸೊಸೆ ಖುಷಿನ ಕಿತ್ಕೋತಿದ್ದೀನಲ್ಲ. ನಾನು ಪಾಪಿ, ನಾ ಒಳ್ಳೆಯವಳೆಲ್ಲ ಪಾಪಿ. ರಾಮ್, ಲೀಲಾ, ಈ ಹಾಳು ಬದುಕಿನ ಕ್ಷಮಿಸ್ಬಿಡಿಪ್ಪ. ಇದನ್ನೆಲ್ಲ ನಾನು ನಿಮ್ಗೋಸ್ಕರ ಮಾಡ್ತಿರೋದು, ನಿಮಗ್ ಒಳ್ಳೇದಾಗ್ಲಿ ಅಂತ ಮಾಡ್ತಿದ್ದೀನಿ. ಬೇರೆ ವಿಧಿನೇ ಇಲ್ಲ. ನೀವು ಹೊರಗೆ ಹೋದಾಗ ಅಕಸ್ಮಾತ್ ಅಂತರ ಸಿಕ್ಕು, ನಿಮ್ ಜೀವನದಲ್ಲಿ ಮತ್ತೊಂದು ಬಿಗಾಳಿ ಹೇಳ್ಬಾರ್ದು ಅಂತಷ್ಟೇ ನನ್ನ ಉದ್ದೇಶ. ಮುಂದೆ ಏನಾಗಬಹುದು ಅನ್ನೋ ಒಂದು ಸಣ್ಣ ಸುಳುವು ಸಿಕ್ಕರೆ ನಾನು ಯಾವ ಹೆಜ್ಜೆ ಇಡಬೇಕು ಅನ್ನೋದು ನಿರ್ಧಾರ ಆಗಬಹುದು. ಆದಷ್ಟು ಬೇಗ ಪುರೋಹಿತರನ್ನು ಕರೆಸಿ ಜಾತಕ ತೋರಿಸ್ಬೇಕು. ಆಗಲ್ಲ ಅಂತಿದ್ದೀರಾ? ಯಾರ ಮುಂದೆ ನಿಂತು ಏನ್ ಮಾತಾಡ್ತಿದ್ದೀರಾ ಅಂತ ಗೊತ್ತಿದ್ಯಾ? ಗೊತ್ತಿದೆ ಅಮ್ಮ. ಈ ವೃತ್ತಿಯಿಂದ ನಾನು ಅನ್ನ ತಿಂತಾ ಇದ್ದೀನಿ, ಅದಕ್ಕೆ ಸುಳ್ಳು ಹೇಳಿದ್ರೆ ತಪ್ಪಾಗಲ್ವಾ? ನನಗೆ ನಾನೇ ಮೋಸ ಮಾಡ್ಕೊಂಡಾಗತ್ತೆ. ನಿಮ್ ವೃತ್ತಿಲಿ ಯಾವತ್ತೂ ಇಂಥ ಕೆಲಸ ಮಾಡಿಲ್ಲ ಅಂತಿದ್ದೀರಲ್ಲ, ಇದೇ ನಿಮ್ಮ ವೃತ್ತಿಲಿ ಇಷ್ಟು ವರ್ಷ ನೀವು ದುಡಿದೇ ಇರೋ ಅಷ್ಟು ದುಡ್ಡನ್ನ ನಾನ್ ನಿಮಗ್ ಕೊಡ್ತೀನಿ. ಈಗ್ಲಾದ್ರೂ
ಒಪ್ಕೋತೀರಾ ಇಲ್ವಾ? ಮನೇಲಿ 30 ದಾಟಿರೋ ಮಗಳು ಮದುವೆ ಆಗದೆ ಹಾಗೆ ಇದ್ದಾಳೆ. ಬಂದ ಗಂಡುಗಳೆಲ್ಲ ಮಗಳನ್ನ ಬೇಡ ಅಂತಿಲ್ಲ, ಬಡತನನ ಬೇಡ ಅಂತ ಇದ್ದಾರೆ. ರ್ಯಾಂಕ್ ಬಂದಿರೋ ಮಗ ಕೆಲಸ ಇಲ್ಲದೆ ಹಾಗೆ ಕೂತಿದ್ದಾನೆ. ಪಾಪ ಲಂಚ ಕೊಡಕ್ಕೆ ನಿಮ್ಮ ಕೈಯಲ್ಲಿ ಎಲ್ಲಿಂದಾಗುತ್ತೆ? ಅಮ್ಮವ್ರಿಗೆ ನಾನು ಯಾವತ್ತೂ ಸುಳ್ಳಾಡಿಲ್ಲ, ಆದರೆ ನನ್ನ ಸಂಸಾರ ಪರಿಸ್ಥಿತಿ ಸುಳ್ಳಾಡೋ ಹಂಗಾಗೋಯ್ತು. ನೋಡಿ, ನಿಮ್ಮ ಕಷ್ಟ ನನಗೆ ಅರ್ಥ ಆಗುತ್ತೆ. ಅದಕ್ಕೆ ಅಲ್ವಾ ನಾನು ನಿಮ್ಮ ಸಹಾಯಕ್ಕೆ ನಿಂತಿರೋದು. ಇದು ಖಂಡಿತ ತಪ್ಪಲ್ಲ. ನಾನು ನಿಮಗೆ ಸಹಾಯ ಮಾಡ್ತಿದ್ದೀನಿ, ಹಾಗೆ ನೀವು ನನಗೆ ಸಹಾಯ ಮಾಡಲೇಬೇಕು. ಏನಂತೀರಾ? ಮಾಡ್ತೀನಮ್ಮ, ಮಾಡ್ತೀನಿ. ಗುಡ್, ವೆರಿ ಗುಡ್. ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ? ನೆನಪಿದೆ ಅಮ್ಮ. ಅಮ್ಮ ಅವರು ಲೀಲಾ ಜಾತಕ ಕೊಟ್ಟಾಗ ಲೀಲಾ ಜಾತಕದಲ್ಲಿ ಕಂಟಕ ಇದೆ ಅಂತ ಹೇಳಬೇಕು. ಆಮೇಲೆ ಈ ಮನೆಗೆ ಸರಿಯಾದ ಸೊಸೆಯಲ್ಲ ಅಂತ ಹೇಳಬೇಕು. ಆಮೇಲೆ ಲೀಲಾಗೂ ಏಜೆಗೂ ಪ್ರಾಣ ಸಂಕಟ ಇದೆ ಅಂತ ಹೇಳಬೇಕು. ಏಜೆಯವರು ಲೀಲಾ ಅವರು ಒಟ್ಟಿಗೆ ಇದ್ರೆ ಪ್ರಾಣಕ್ಕೆ ಕಂಟಕ ಇದೆ ಅಂತ ಸುಳ್ಳು ಹೇಳಬೇಕು. ಅಷ್ಟೇ ತಾನೇ ಅಮ್ಮ? ಪರವಾಗಿಲ್ವೇ, ಕೊಟ್ಟ ಹಣ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ನನ್ನ ಮುಂದೆ ಏನು ಹೇಳಿದ್ರೋ ಅಜ್ಜಿ ಮುಂದೆನೂ ಸತ್ಯ ತಲೆ ಮೇಲೆ ಹೊಡೆದಾಗ ಹೇಳಬೇಕು. ಹೋಗಿ. ನಮಸ್ಕಾರ. ನಮಸ್ಕಾರಮ್ಮ. ಕೂತ್ಕೊಳ್ಳಿ. ಪುರೋಹಿತ್ರೆ, ಇದು ನನ್ನ ಮಗ ಸೊಸೆ ಜಾತಕ. ನನ್ನ ಸೊಸೆ ಲೀಲಾ ಜಾತಕ ಏನು ಹೇಳುತ್ತೆ ನೋಡಿ. ಅಮ್ಮ, ಅದು ಒಂದು ನಿಮಿಷ ನೋಡಿ. ಜಾತಕದಲ್ಲಿ ಏನೇ ಸಮಸ್ಯೆ ಇದ್ರೂ ಅದಕ್ಕೊಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಎಷ್ಟೇ ಖರ್ಚಾದ್ರೂ ಸರಿ, ಅದನ್ನು ಮಾಡಿಸೋಣ. ಆದರೆ ನಮಗೆ ನೋವಾಗತ್ತೆ ಅಂತ ಆ ದೋಷನ ಹೇಳ್ದೆ ಮಾತ್ರ ಇರಬೇಡಿ, ಎಲ್ಲನೂ ವಿವರಿಸಿ ಹೇಳಿ. ನಿಮ್ಮ ಮುಂದೆ ಮುಚ್ಚುಮರೆ ಏನಮ್ಮ? ಜಾತಕದಲ್ಲಿ ಏನಿದೆ ಅದನ್ನು ಕೂಲಂಕುಷವಾಗಿ ನೋಡ್ಬಿಟ್ಟು ಹೇಳ್ತೀನಿ. ಇವಾಗಿದೆ ಅಜ್ಜಿಗೆ ಭಯಾನಕ ಶಾಕಿಂಗ್ ನ್ಯೂಸ್. ಅಜ್ಜಿಗೆ ಬರೀ ಶಾಕಿಂಗ್ ನ್ಯೂಸ್ ಅಲ್ಲ ಸರು, ಇಡೀ ಮನೆನೇ ಬ್ರೇಕ್ ಆಗುವಂಥ ಬ್ರೇಕಿಂಗ್ ನ್ಯೂಸ್ ಇದೆ. ಅಮ್ಮ, ಈ ಜಾತಕದಲ್ಲಿರೋ ರಾಶಿ ನಕ್ಷತ್ರ ದಶಾಂಶ ಎಲ್ಲ ನೋಡ್ತಾ ಇದ್ರೆ ಮೈಯೆಲ್ಲ ಜುಮ್ಮುನ್ನತ್ತಮ್ಮ. ರೋಹಿತ್ರೆ, ಏನು ಹೇಳ್ತಿದ್ದೀರಾ? ಸ್ವಲ್ಪ ಬಿಡಿಸಿ ಹೇಳಿ. ಹೇಳೋದೇನಿಲ್ಲ ತಾಯಿ. ಈ ಜಾತಕ ಬಂಗಾರದಂತ ಜಾತಕ. ಹುಟ್ಟತಾನೆ ವಜ್ರ ಕವಚನ ಪಡ್ಕೊಂಡ್ಬಂದಿರುವಂಥ ಜಾತಕ ಇದು. ಇಂಥ ಅದ್ಭುತವಾದ ಜಾತಕನ
ನೋಡೋ ಭಾಗ್ಯ ನನಗೆ ಸಿಗ್ತಲ್ಲ ಅಂತಾನೆ ನನಗೆ ತುಂಬ ಸಂತೋಷ. ಅಕ್ಕ ಏನಕ್ಕ ಇದು? ಯಾರಾದ್ರೂ ದುಡ್ಡು ಕೊಟ್ಬಿಟ್ಟು ಲೀಲನ್ ಪರವಾಗಿ ಜಾತಕ ಹೇಳಿಸ್ತಾರ? ನೀವೇನು ಲಕ್ಷ್ಮಿ ಅಕ್ಕನ ಥರ ಲೀಲನ್ ಪರನಾ? ಸರು, ನಂಗಿಲ್ಲಿ ಏನು ನಡೀತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ನಂಗೂ ಏನು ಅರ್ಥ ಆಗ್ತಾ ಇಲ್ಲ. ಪುರೋಹಿತ್ರೆ, ನನ್ನ ಸೊಸೆ ಜಾತಕ ಇಷ್ಟು ವಿಶೇಷವಾಗಿದ್ಯಾ? ಹೌದಮ್ಮ, ನಿಮ್ಮ ಮಗನಿಗೆ ಇವರು ಸಿಕ್ಕಿರೋದು ಪೂರ್ವ ಜನ್ಮದ ಪುಣ್ಯ. ನಿಮ್ಮ ಮಗನ ಕೈ ಹಿಡಿಯೋಕೆ ಆ ಭಗವಂತ ಸೃಷ್ಟಿ ಮಾಡಿ ಈ ಭೂಮಿ ಕಳಿಸಿದ್ದಾನೆ. ನನ್ನ ಅನುಭವದಲ್ಲಿ ಒಂದು ಮಾತು ಹೇಳ್ತೀನಮ್ಮ, ನಾನು ಸತ್ರು ಕೂಡ ಈ ಮಾತು ಉಳಿಲೇಬೇಕು. ನಿಮ್ಮ ಸೊಸೆ ಈ ಮನೆಯಲ್ಲಿರೋ ತನಕ ಈ ಮನೆಯನ್ನ ಯಾರೂ ಅಲ್ಲಾಡ್ಸಕ್ಕಾಗಲ್ಲ. ಎಂಥ ದುಷ್ಟಶಕ್ತಿ ಬಂದರೂ ಕೂಡ ನಿಮ್ಮ ಮಗ ಸೊಸೆನ ಯಾರಿಂದಾನೂ ದೂರ ಮಾಡೋಕ್ಕಾಗಲ್ಲ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ನಿಮ್ಮ ಸೊಸೆ ಈ ಮನೆಗೆ ಶ್ರೀರಕ್ಷೆ. ಆದರೆ ಒಂದೇ ಒಂದು ಸಮಸ್ಯೆ ಇದೆ ತಾಯಿ. ಏನದು? ಆದಷ್ಟು ಬೇಗ ನಿಮ್ಮ ಮಗ ಸೊಸೆಗೆ ಮರುಮಾಂಗಲ್ಯ ಧಾರಣೆ ಆಗಬೇಕು. ಇಲ್ಲದೆ ಇದ್ರೆ ಈ ಜಾತಕದಲ್ಲಿರೋ ಕಂಟಕ ಫಲಿಸುತ್ತೆ. ಪುರೋಹಿತ್ರೆ, ಬೇರೆ ಏನೂ ಆಗೋದು ಬೇಡ. ಆದಷ್ಟು ಬೇಗ ನಾನು ಮರುಮಾಂಗಲ್ಯ ಧಾರಣೆಗೆ ವ್ಯವಸ್ಥೆ ಮಾಡ್ತೀನಿ. ಅಷ್ಟು ಮಾಡಿ ಇನ್ಯಾವ ಸಮಸ್ಯೆನೂ ಬರೋಲ್ಲ. ಒಂದು ವೇಳೆ ಸಮಸ್ಯೆ ಬಂದರೂ ಕೂಡ ರಕ್ತ ಬೀಜಾಸುರನ್ನ ಆ ದುರ್ಗಾದೇವಿ ನುಂಗಿದ್ಲಲ್ಲ, ಆ ಥರ ಸಮಸ್ಯೆಗಳನ್ನೆಲ್ಲ ನಿಮ್ಮ ಸೊಸೆ ನುಂಗಾಕ್ಬಿಡ್ತಾಳೆ. ಆದರೆ ಇನ್ನೊಂದು ಮಾತು, ಮರುಮಾಂಗಲ್ಯ ಧಾರಣೆ ಆಗೋ ತನಕ ಮಗ ಸೊಸೆಯನ್ನ ಒಟ್ಟಿಗೆ ಇರೋಕೆ ಬಿಡಬೇಡಿ. ಅವ್ರು ದೂರನೇ ಇರಲಿ. ಸರಿ ಪುರೋಹಿತ್ರೆ, ಅದನ್ನ ನಾನು ನೋಡ್ಕೋತೀನಿ. ತಗೊಳ್ಳಿ ಜಾತಕ. ಆಯ್ತಮ್ಮ, ಇನ್ನು ನಾನು ಬರ್ತೀನಿ. ನಮಸ್ಕಾರ. ಅಕ್ಕ, ನಿಮ್ಮನ್ನ ನಂಬ್ಕೊಂಡ್ರೆ ಕೊನೆಗೆ ನನ್ನ ಕೈ ಸಿಗೋದು ಚೊಂಬೆನೆ, ಅದು ಹಿತ್ತಾಳೆದು. ಅಕ್ಕ, ನೀವ್ಯಾರು? ದ ಗ್ರೇಟ್ ದುರ್ಗಾ. ನಿಮ್ಮ ತಲೆನಲ್ಲಿ ಈ ತರ ವರ್ಕ್ ಆಗದಿರೋ ಚೀಪ್ ಚೀಪ್ ಐಡಿಯಾಗಳ ಬರೋದು. ಏನಾಗಿದೆ ಅಕ್ಕ ನಿಮ್ಗೆ? ನಾನಿವತ್ತು ಎಲ್ಲ ಮುಗ್ದೋಗತ್ತೆ, ಆ ಲೀಲನ್ ಕತೆನೂ ಕ್ಲೋಸ್ ಆಗತ್ತೆ ಅಂತ ನಾನು ತುಂಬಾ ಖುಷಿ ಪಟ್ಟಿದ್ದೆ. ಆದ್ರೆ ಎಲ್ಲ ಉಲ್ಟಾ ಆಗೋಯ್ತು. ಇತ್ತೀಚೆಗೆ ನಮ್ಮ ಪ್ಲಾನ್ ಫ್ಲಾಪ್ ಆಗುತ್ತೆ ಅನ್ನೋದು ತುಂಬಾ ಕಾಮನ್ ಆಗ್ಬಿಟ್ಟಿದೆ. ಜನ ನಮ್ಮನ್ನ ನೋಡಿ ಏನ್ ಅನ್ಕೊಳ್ಳೋದಿಲ್ಲ. ಇವ್ರ ಕೈಲಿ ಏನೂ ಆಗೋದಿಲ್ಲ, ಬರೀ ಪ್ಲಾನ್ ಮಾಡ್ತಿರ್ತಾರೆ. ರಾಮ್ಲೀಲಾ ಜೋಡಿನ ಯಾವತ್ತೂ ದೂರ ಮಾಡೋದಕ್ಕಾಗೋದಿಲ್ಲ ಅಂತ ಅನ್ಕೊಳ್ಳೋದಿಲ್ವಾ? ಸರು, ಹಳ್ಳಕ್ ಬಿದ್ರೆ ಆಳ್ಗೊಂದ್ ಕಲ್ಲಂತೆ. ನೀನು ಈ ತರ ಚೀಪ್ ಆಗಿ ರಿಯಾಕ್ಟ್ ಮಾಡ್ಬೇಡ. ಸುಮ್ನೆ ಇರಿ ಅಕ್ಕ, ಬೇರೆ ಏನಾದ್ರೂ ಮಾಡಿ, ಇಲ್ಲಾಂದ್ರೆ ನನ್ನ ಕೈಲಿ ಆಗೋದಿಲ್ಲ ಅನ್ಬಿಟ್ಟು ಲೀಲಾನೇ ನಮ್ಮ ಅತ್ತೆ ಅಂತ ಒಪ್ಕೊಂಬಿಡಿ ಅಷ್ಟೇ. ನನ್ಗೆ ತಲೆ ಸಿಡಿತಾ ಇದೆ, ನಾನು ಆಮೇಲೆ ಸಿಗ್ತೀನಿ. ಸರು ಸರು, ನಾನು ಇಷ್ಟೆಲ್ಲ ಪ್ಲಾನ್ ಮಾಡಿ ಯಾರಿಗೂ ಗೊತ್ತಾಗದೆ ಇರೋ ತರ ಎಕ್ಸಿಕ್ಯೂಟ್ ಮಾಡಿದ್ದೀನಿ. ಆದ್ರೂ ನನ್ನ ಪ್ಲಾನ್ ಹೇಗೆ ಫೇಲ್ ಆಯ್ತು? ಈ ಪ್ಲಾನ್ ಅನ್ನ ಹಾಳು ಮಾಡಿದವ್ರು ಯಾರು? ಅದನ್ನ ನಾನು ಹೇಳ್ತೀನಿ ಕಂದ. ಅಜ್ಜಿ, ನೀವು ನಾನೇ
ಯಾಕೆ ಶಾಕ್ ಆಗ್ತಿದೀಯಾ? ಶಾಕ ಇಲ್ವಲ್ಲ, ನಾವು ನಿಮ್ಮ ರೂಮಿಗೆ ಬರೋದು, ನೀವು ನಮ್ಮ ರೂಮಿಗೆ ಬರೋದು ಇದೆಲ್ಲ ಸಹಜ ಅಲ್ವಾ ಅಜ್ಜಿ? ಅಜ್ಜಿ ಮುಚ್ಚು ಬಾಯ್, ಬಾಯ್ ಮುಚ್ಚು. ಉಸಿರು ಬಿಡ್ಕೊಡ್ದು. ನನಗೆಲ್ಲ ಗೊತ್ತಾಗಿದೆ. ಎಲ್ಲ ಅಂದ್ರೆ ಎಲ್ಲಾನು. ಏನೋ ನಿನಗಿಂತ ಚಿಕ್ಕ ವಯಸ್ಸಿನೋಳು ನಿನಗೆ ಅತ್ತೆ ಆಗಿ ಬಂದಿದ್ದಾಳೆ, ಹೊಂದ್ಕೊಂಡು ಹೋಗಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ ಅಂತ ಸುಮ್ಮನಿದ್ದೆ. ಆದ್ರೆ ನೀನ್ ಹೊಂದ್ಕೊಳ್ಳಿಲ್ಲ. ಒಂದು ಸಂಸಾರ ಅಂದಮೇಲೆ ಒಬ್ರಿಗೊಂದು ಮಾತು ಬರುತ್ತೆ ಹೋಗುತ್ತೆ. ನೀನ್ ತಿದ್ಕೋತೀಯ ಅಂತ ಅನ್ಕೊಂಡೆ, ನೀ ತಿದ್ಕೊಳ್ಳಿಲ್ಲ. ಕೋಪ ಇರುತ್ತೆ, ಯಾಕೆಂದ್ರೆ ನಿನ್ ವಯಸ್ಸಲ್ಲಿ ದೊಡ್ಡೋಳು, ಜೊತೆಗೆ ಸಂಸಾರದ ಅನುಭವನೂ ಇದೆ. ಇವತ್ತಲ್ಲ ನಾಳೆ ಸರಿ ಹೋಗ್ಬೋದು ಅಂತ ಕಾದೆ. ಆದ್ರೆ ನಿನ್ನಲ್ಲಿ ನನಗೆ ಯಾವ ಬದಲಾವಣೆನೂ ಕಾಣಿಸ್ಲಿಲ್ಲ. ಕ್ರಮೇಣ ಲೀಲಾ ಮೇಲಿರೋ ನಿನ್ ತಾತ್ಸಾರ ಮತ್ಸರ ಎಲ್ಲ ಕರಗತ್ತೆ ಅಂತ ಅನ್ಕೊಂಡ್ರೆ ಇಲ್ಲ, ಕರಗ್ಲಿಲ್ಲ. ನೀನು ಕೋಪನ ದ್ವೇಷವಾಗಿ ಬದಲಾಯಿಸ್ಕೊಂಡಿದೀಯ. ಕೋಪ ಕರಗಬಹುದು, ಆದ್ರೆ ದ್ವೇಷ ಕರಗಲ್ಲಮ್ಮ, ಯಾವತ್ತೂ ಕರಗಲ್ಲ. ಯಾಕೆ ಸುಮ್ಮನಿದೀಯ? ಈ ಮುದುಕಿಗೆ ಇದೆಲ್ಲ ಹೇಗೆ ಗೊತ್ತಾಯ್ತು ಅಂತನಾ?